ಫ್ರೆಂಡ್ಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗು. ಇವತ್ತು ನಾವು ಬಂದಿದ್ದೀವಿ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ನೋಡೋಕ್ಕೆ. ಅತ್ಯಂತ ಎತ್ತರವಾದ ಸ್ಟ್ಯಾಚ್ಯೂ, ನಾನು ನೋಡಿಲ್ಲ, ಫಸ್ಟ್ ಟೈಮು. ಸ್ವಾಮೀಜಿ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಸಖತ್ತಾಗಿ ಕಾಣಿಸುತ್ತೆ. ಫುಲ್ಲು ಗೋಲ್ಡನ್ ಕಲರ್ ಅಲ್ಲಿ ಪೇಂಟಿಂಗ್ ಮಾಡಿದ್ರೆ ತುಂಬಾ ಅದ್ಭುತವಾಗಿದೆ. ದೊಡ್ಡದಾಗಿರುವಂತ ಫ್ಲಾಗ್ ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ. ನಾವು ಹೈದರಾಬಾದಲ್ಲಿ ಗಣೇಶನ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹಂಗೆ ರಾಯಲ್ ಬ್ರದರ್ಸ್ ಗಾಡಿನ ರೆಂಟಿಗೆ ತಗೊಂಡು ಒನ್ ಡೇಗೆ ಅರೌಂಡ್ 30 ಕಿಲೋಮೀಟ್ರು ಟ್ರಾವೆಲ್ ಮಾಡ್ಕೊಂಡ್ಬಂದು ಈ ಕಡೆಯಿಂದಾನೇ ಹೋಗ್ಬೇಕು. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಪ್ಲೇಸು ನೋಡಕ್ ಬಂದಿದ್ದೀವಿ, ಅದನ್ನ ನೋಡ್ಕೊಂಬರೋಣ ಬನ್ನಿ. ಎಂಟ್ರಿ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 5:30 ರಾತ್ರಿ 8:30 ಟೈಮಿಂಗ್ ಇರುತ್ತೆ. ಗೈಸ್, ಇಲ್ಲಿ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದಾರೆ ನೋಡಿ. 2 ವೀಲರ್ಗೆ ಅರೌಂಡ್ 25 ರುಪೀಸ್ ಆಗುತ್ತೆ, ಕಾರ್ಗೆ ಅರೌಂಡ್ 50 ರುಪೀಸ್ ಆಗುತ್ತೆ. ಗೈಸ್, ಇಲ್ಲಿ ನೋಡಿ, ಒಳಗಡೆ ಹೋಗೋಕ್ಕೆ ಫುಲ್ಲು ಡಿಜಿಟಲ್ ಸಿಸ್ಟಮು ಅಳವಡಿಕೆ ಮಾಡಿದ್ದಾರೆ. ಈ ಡಿಜಿಟಲ್ ಸಿಸ್ಟಮ್ ಅಲ್ಲಿ ನಮ್ಮ ಫೋನ್ ನಂಬರು, ನಾವು ಎಷ್ಟು ಜನ ಬಂದಿದ್ದೀವಿ ಅದನ್ನ ಎಂಟ್ರಿ ಮಾಡಿ, ಪ್ರಸಾದಕ್ಕೆ ಬೇಕೋ ಬೇಡವೋ, ನೀರು ಬಾಟ್ಲು ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಿ ಎಂಟ್ರಿ ಹಾಕ್ಬಿಟ್ಟು ಅದೆಲ್ಲ ಟಿಕೆಟ್ಸ್ ಬರುತ್ತೆ, ಅದನ್ನ ತಗೊಂಡು ನಾವು ಒಳಗಡೆ ಹೋಗ್ಬೋದು. ನಾವು ಬಂದಿದ್ದೀವಿ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ನೋಡಕ್ಕೆ. ಗೈಸ್, ಇದು ಸರಿಸುಮಾರು 216 ಅಡಿ ಎತ್ತರವಿರುವಂತಹ ವಿಶ್ವದಲ್ಲೇ 2ನೇ ಕುಳಿತುಕೊಂಡಿರುವಂತಹ ಸ್ಟ್ಯಾಚ್ಯೂ ಇದಾಗಿದೆ. ಪ್ರಸಾದ ಲಾಡು ತಗೊಂಡ್ರೇನು 50 ರೂಪಾಯಿ ಇರುತ್ತೆ. ಇದು ಸುಮಾರು 108 ವಿಷ್ಣುವಿನ ಅವತಾರಗಳನ್ನ ನೀವು ನೋಡ್ಬೋದು. ಒಳಗಡೆ ಫೋನ್ ಅಲೋ ಬಿಟ್ಟಿಲ್ಲ, ಹಾಗಾಗಿ ವಿಡಿಯೋ ಮಾಡಕ್ ಬಿಟ್ಟಿಲ್ಲ ನಮ್ಗೆ. ಏನಿದ್ರು ಆಚೆ ತಕೊಂಡಿದೀವಿ. ಮೈನ್ ಆಗಿ ಬಂದ್ರಿ ಮಥುರಾ ನೋಡ್ಬೋದು, ಅಯೋಧ್ಯ ರಾಮ ಮೂರ್ತಿನ ಮಾಡಿದ್ದಾರೆ, ಹಾಗೂ ತಿರುವಣ್ಣಾಮಲೈ, ಅಣ್ಣಾಮಲೈ, ಇನ್ನೂ ಮುಂತಾದ ಹಲವಾರು ವಿಷ್ಣುವಿನ ಅವತಾರನ ಇಲ್ಲಿ ನೋಡಬಹುದಾಗಿದೆ. ಗೈಸ್, ಇದನ್ನ ಬಿಲ್ಟ್ ಮಾಡೋದಿಕ್ಕೆ 5 ಪಂಚಲೋಹಗಳನ್ನ ಯೂಸ್ ಮಾಡಿದ್ದಾರೆ. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ. ಈ 5 ಲೋಹಗಳನ್ನ ಇಟ್ಕೊಂಡು ಈ ಬೃಹತ್ ಆಕಾರವಾದ ರಾಮಾನುಚಾರ್ಯ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಶನಿ ಮಹಾತ್ಮ ಹಾಗೂ ವರಾಹ ಸ್ವಾಮಿ, ಆಮೇಲೆ ರಾಮಾನುಚಾರ್ಯ ಸ್ವಾಮಿ ಕುತ್ಕೊಂಡಿರುವಂತ ಮೂರ್ತಿ ಕೂಡ ಕಾಣಿಸುತ್ತೆ. ಅದು ಕೂಡ ಫೋಟೋ ಇಟ್ಕೋಬಹುದು. ಒಳಗಡೆ ಯಾವುದೇ ರೀತಿ ಫೋಟೋ ವಿಡಿಯೋಗ್ರಾಫಿ ಸ್ಟ್ರಿಕ್ಟ್ ಆಗಿ ಪ್ರಾಹಿಬಿಟ್ ಮಾಡಿದ್ದಾರೆ. ಇನ್ನೊಂದು ಏನು ವಿಷಯ ಅಂದರೆ, ಅವರೇ ಕ್ಯಾಮ್ರಾಮ್ಯಾನ್ ಇಟ್ಕೊಂಡಿದ್ದಾರೆ, ಫೋಟೋ ತೆಗಿತಾರಂತೆ. ಫೋಟೋ ತೆಗೆದ್ರೆ ನಮಗೆ ಇಷ್ಟ ಆದರೆ ತಗೋಬೋದು, ಬೇಡ ಅಂದರೆ ಬಿಡ್ಬೋದು. ಲಾಸ್ಟಲ್ಲಿ ಎಕ್ಸಿಟ್ ಆಗ್ತೀವಲ್ಲ, ಅದು ಸಿಸ್ಟಮಲ್ಲಿ ತೋರಿಸ್ತಾರೆ. ಚೆನ್ನಾಗಿದ್ರೆ ತೊಗೊಂಬರ್ಬೋದು. ಸೈಜ್ ಮೇಲೆ ವೇರಿಯೇಷನು ಚಾರ್ಜಸ್ ಮಾಡ್ತಾರೆ.
ಒಳಗಡೆ ಎಂಟ್ರಿ ಹೋಗ್ತೀವಲ್ಲ, ನಮ್ದು ಕ್ಯಾಮ್ರಾ, ಫೋನು, ಮೊಬೈಲು ನೀವ್ ಎಷ್ಟೇ ತಂದ್ರು ಏನು ಒಳಗಡೆ ಅಲೋ ಮಾಡಲ್ಲ. ಡೆಪಾಸಿಟ್ ಇಟ್ಕೊಂಡು ಕಳಿಸ್ತಾರೆ. ಸುಮಾರು 8 ಗೇಟ್ ಇದಾವೆ. 8ನೇ ಗೇಟ್ ಅಲ್ಲಿ ಲಾಸ್ಟ್ ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು. ದೊಡ್ಡದು ವರಾಂಡ ಗಿರಾಂಡ ಎಲ್ಲ ಇದೆ, ಹಾಗೂ ದೊಡ್ಡದಾಗಿರೋಂಥ ಫ್ಲಾಗ್ ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ. ನಡೀತಾ ಇರುತ್ತೆ. ವೈಕುಂಠ ಏಕಾದಶಿ ಬರುತ್ತೆ 30ನೇ ತಾರೀಕು. ಈ ವರ್ಷ ಎಂಡಿಂಗು ಇಲ್ಲಿ ತುಂಬಾನೇ ಹಲವಾರು ಕಾರ್ಯಕ್ರಮಗಳು ಮಾಡ್ತಾರೆ. ಹಾಗೂ ತುಂಬಾ ಅತ್ಯಂತ ಎತ್ತರವಾದ ಸ್ಟ್ಯಾಚು ನಾನು ನೋಡಿಲ್ಲ, ಫಸ್ಟ್ ಟೈಮು. ಸ್ವಾಮೀಜಿ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದಾರೆ, ಅದು ಸ್ಟ್ಯಾಚು. ಸಖತ್ತಾಗಿ ಕಾಣಿಸುತ್ತೆ. ಫುಲ್ಲು ಗೋಲ್ಡನ್ ಕಲರ್ ಅಲ್ಲಿ ಪೇಂಟಿಂಗ್ ಮಾಡಿದ್ರೆ ತುಂಬಾ ಅದ್ಭುತವಾಗಿದೆ. ಹೋಗ್ತಿರಲ್ಲ, ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಕಾಣಿಸುತ್ತೆ. ಆಮೇಲೆ ಈ ಕಡೆ ಸೈಡ್ ಹೋದ್ರೆ ಶನಿ ಮಹಾತ್ಮ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಮೈನ್ ಎಂಟ್ರಿ ಟಿಕೆಟು. 2 ವೀಲರ್ ಬಂದರೆ 25 ರೂಪಾಯಿ ಪಾರ್ಕಿಂಗ್ ಚಾರ್ಜಸ್ ಮಾಡ್ತಾರೆ. ಆಮೇಲೆ ಹಿಂಗಾಸಿ ಬಂದು ಅಲ್ಲಿ ನಿಲ್ಸಿದ್ದೀವಿ ನೋಡಿ, ಅಲ್ಲಿ 2 ವೀಲರ್ ಇದೆ. ಅಲ್ಲಿಂದ 2 ವೀಲರ್ ತಗೊಂಡು ಹೊರಡೋದು.